ಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಮುಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಒಂದನೆಯ ಅತ್ಯಂತ ಪ್ರೀತಿಯ ವ್ಯಕ್ತಿ ಇವರು ಪ್ರಹ್ಲಾದ ಮಹಾರಾಜನೆಂಬ ಭಕ್ತ ಬಾಲಕನ ಚರಿತ್ರೆಯನ್ನು ಕುರಿತು ಮಾತನಾಡುತ್ತೇನೆ. ಅವನು ಹುಟ್ಟಿದ್ದು ಕಡು ನಾಸ್ತಿಕವಾಗಿದ್ದ ಕುಟುಂಬದಲ್ಲಿ. ಈ ಪ್ರಪಂಚದಲ್ಲಿ ಎರಡು ಬಗೆಯ ಜನರಿದ್ದಾರೆ, ರಾಕ್ಷಸನು ಮತ್ತು ದೇವತೆಗಳು. ಅವರ ನಡುವೆ ವ್ಯತ್ಯಾಸವೇನು? ಮುಖ್ಯವಾದದ್ದು ವ್ಯತ್ಯಾಸ. ದೇವತೆಗಳು ಅಥವಾ ಧರ್ಮಶ್ರದ್ಧೆಯುಳ್ಳ ವ್ಯಕ್ತಿಗಳು ಪರಮ ಪ್ರಭುವಿನಲ್ಲಿ ಭಕ್ತಿಯನ್ನು ಹೊಂದಿರುತ್ತಾರೆ. ರಾಕ್ಷಸರಾದರೆ ನಾಸ್ತಿಕರು, ಅವರು ದೇಹಾತ್ಮವಾದಿಗಳಾಗಿರುತ್ತಾರೆ. ಆದ್ದರಿಂದ ದೇವರನ್ನು ನಂಬುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವಾಗಲೂ ಎರಡು ಬಗೆಯ ಜನರಿದ್ದಾರೆ. ಈಗಿನ ಕಲಿಯುಗದ ಕಾಲದಲ್ಲಿ ಕಲಹದ ಯುಗ. ಆದ್ದರಿಂದ ರಾಕ್ಷಸರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಈ ವರ್ಗಿನಕರ ಮಾತ್ರ ಸೃಷ್ಟಿಯ ಆದಿಯಿಂದಲೂ ಇದ್ದೇ ಇದೆ. ನಾನೀಗ ನಿರೂಪಿಸುತ್ತಿರುವ ಘಟನೆಯು ಬಹಳ ಹಿಂದೆ ಕಾಲವಾದ ಕೆಲವು ಮಿಲಿಯನ್ ವರ್ಷಗಳ ನಂತರ ನಡೆಯಿತು. ಈ ಬಾಲಕ ಪ್ರಹ್ಲಾದ ಮಹಾರಾಜನು ಪರಮ ನಾಸ್ತಿಕನು, ದೈಹಿಕವಾಗಿ ಅತ್ಯಂತ ಶಕ್ತಿಶಾಲಿಯಾದ ವ್ಯಕ್ತಿಯ ಮಗನಾಗಿ ಜನಿಸಿದನು. ಸಮಾಜವೇ ದೇಹವಾದಿಯಾಗಿದ್ದುದರಿಂದ ಈ ಬಾಲಕನಿಗೆ ಭಗವಂತನ ಮಹಿಮೆಗಳನ್ನು ಕೊಂಡಾಡುವುದಕ್ಕೆ ಅವಕಾಶವೇ ಇರಲಿಲ್ಲ. ಪರಮಪ್ರಭುವಿನ ಮಹಿಮೆಗಳನ್ನು ಪ್ರಸಾರ ಮಾಡಲು ತೀವ್ರ ಉತ್ಸುಕನಾಗಿರುವುದೇ ಮಹಾಪುರುಷ ಲಕ್ಷ್ಮಣ. ಉದಾಹರಣೆಗೆ ಭಗವಾನ್ ಯೇಸುಕ್ರಿಸ್ತನು ಭಗವಂತನ ಮಹಿಮೆಯನ್ನು ಪ್ರಸಾರ ಮಾಡಲು ಬಹು ಕಾತರರಾಗಿದ್ದನು. ಆದರೆ ರಾಕ್ಷಸರು ಸ್ವಭಾವ ಜನರದ್ದು ಅವನನ್ನು ತಪ್ಪಾಗಿ ತಿಳಿದುಕೊಂಡು ಅವರನ್ನು ಶಿಲುಬೆಗೇರಿಸಿದರು. ಪ್ರಹ್ಲಾದ ಮಹಾರಾಜನಿಗೆ ಇದು 5 ವರ್ಷವಾದಾಗ ಅವನನ್ನು ಶಾಲೆಗೆ ಕಳುಹಿಸಲಾಯಿತು. ಆದರೆ ಬಿಡುವಿನ ಅವಧಿಯ ಮೇರೆಗೆ ಕೂಡಲೇ ಉಪಾಧ್ಯಾಯರು ದೂರ ಇರುವಾಗ ಅವನನ್ನು ಪ್ರಹ್ಲಾದ ಮಹಾರಾಜನಿಗೆ 5 ವರ್ಷಗಳಾಗುವಾಗ ಅವನನ್ನು ಶಾಲೆಗೆ ಕಳಿಸಲಾಯಿತು. ಬಿಡುವಿನ ಅವಧಿ ದೊರೆತ ಕೂಡಲೇ ಉಪಾಧ್ಯಾಯರು ದೂರ ಇರುವಾಗ ಅವನನ್ನು ತನ್ನ ಗೆಳೆಯರಿಗೆ ಹೇಳುತ್ತಿದ್ದನು. ನನ್ನ ಪ್ರೀತಿಯ ಗೆಳೆಯರೇ, ಬನ್ನಿ, ಕೃಷ್ಣ ಪ್ರಜ್ಞೆಯನ್ನು ಕುರಿತು ಮಾತನಾಡೋಣ. ಈ ದೃಶ್ಯವು ಪ್ರಿಯವಾದ 7ನೆಯ ಸ್ಕಂದದ 6ನೆಯ ಅಧ್ಯಾಯದಲ್ಲಿ ನಿರೂಪಿಸಲಾಗಿದ್ದ ಭಕ್ತ ಪ್ರಹ್ಲಾದನು ಕೇಳುತ್ತಾನೆ, ತನ್ನ ಪ್ರೀತಿಯ ಗೆಳೆಯನೇ, ಇದೇ ಸಕಲ ಈ ಎಲೆನರಳೆ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಬೇಕು. ಅವನ ಪುಟ್ಟ ಗೆಳೆಯರು ಉತ್ತರ ಕೊಡುತ್ತಾರೆ, ನಾವೀಗ
ಆಟ ಆಡೋಣ. ಕೃಷ್ಣ ಪ್ರಜ್ಞೆ ಏಕೆ ಬೇಕು ಎಂದು ಇದಕ್ಕೆ ಉತ್ತರವಾಗಿ ಪ್ರಹ್ಲಾದನು ಮಹಾರಾಜನು, ನೀವು ಬುದ್ಧಿವಂತರೇ ಆದ ಪಕ್ಷದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಕೈವಶದಿಂದಲೇ ಪ್ರಾರಂಭಿಸಬೇಕು. ಈ ಶ್ರೀಮದ್ ಭಾಗವತದ ಭಗವಂತನ ಕಡೆಗೆ ಒಯ್ಯುವ ಮಾರ್ಗವಾದ ಭಗವಂತ ಧರ್ಮವನ್ನು ಹೇಳುತ್ತದೆ. ಭಾಗವತ ಎಂದರೆ ದೇವೋತ್ತಮ ಪರಮಪುರುಷ ಎಂದರ್ಥ. ಧರ್ಮ ಎಂದರೆ ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುವುದು. ಬೇಕಾದ ಸಾಧನಗಳು. ಈ ಮಾನವ ಜನ್ಮವು ಬಹಳ ಅಪರೂಪವಾದದ್ದು. ಅದೊಂದು ಅತ್ಯುತ್ತಮ ಅವಕಾಶ. ಆದ್ದರಿಂದ ಪ್ರಹ್ಲಾದನು ಹೇಳುತ್ತಾನೆ, ನನ್ನ ಪ್ರೀತಿಯ ಗೆಳೆಯರೇ, ನೀವು ನಾಗರಿಕ ಮಾನವ ಜೀವಿಗಳಾಗಿ ಹುಟ್ಟಿದ್ದೀರಿ. ಆದ್ದರಿಂದ ನಿಮ್ಮ ಮನುಷ್ಯ ದೇಹದ ಅವಿತ್ಯವಾದರೂ ಅದು ದೊರಕಿರುವಾಗ ಅತ್ಯಂತ ಉತ್ತಮವಾದ ಅವಕಾಶ. ಈ ಜನ್ಮವು ಎಷ್ಟು ದೀರ್ಘವಾಗಿದೆ ಎಂಬುದನ್ನು ಯಾರೂ ಅರಿಯರು. ಈ ಯುಗದಲ್ಲಿ ಮನುಷ್ಯ ದೇಹವನ್ನು 100 ವರ್ಷಗಳವರೆಗೆ ಬದುಕಿರಬಹುದೆಂದು ಲೆಕ್ಕಾಚಾರ ಮಾಡಿದ್ದಾರೆ. ಆದರೆ ಕಲಿಯುಗವು ಮುಂದುವರಿದಂತೆ ಕಲಿಯುಗದ ಮುಂದುವರಿದಂತೆ ಜೀವಿಗಳು ಸ್ಮರಣಶಕ್ತಿ, ಕರುಣೆ, ಧರ್ಮ ಭಾವನೆ ಮೊದಲಾದ ಗುಣಗಳು ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಯುಗದಲ್ಲಿ ಯಾರಿಗೂ ದೀರ್ಘ ಆಯುಷ್ಯದ ಭರವಸೆ ಇಲ್ಲ. ಆದರೂ ಮನುಷ್ಯ ದೇಹವು ನಶ್ವರವಾದದ್ದು. ಈ ದೇಹದಲ್ಲಿರುವಾಗ ಜೀವನದ ಅತ್ಯುತ್ತಮ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಪರಿಪೂರ್ಣತೆ ಎನ್ನುವುದೇನು? ಸರ್ವವ್ಯಾಪಕನಾದ ಶ್ರೀ ಪರಮಪ್ರಭುವನ್ನು ಸಾಕ್ಷಾತ್ಕಾರ ಕೊಳ್ಳುವುದನ್ನು. ಬೇರೆ ದೇಹದಲ್ಲಿರುವಾಗ ಇದು ಸಾಧ್ಯವಿಲ್ಲ. ಕ್ರಮವಾದ ಏಕ ವ್ಯಕ್ತಿಯಲ್ಲಿ ನಾವು ಈ ಮಾನವ ಜೀವನವನ್ನು ಪಡೆದಿದ್ದೇವೆ. ಆದ್ದರಿಂದ ಅದೊಂದು ಅರ್ಥಪೂರ್ಣ. ಅದಕ್ಕಾಗಿ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದು ಭಗವದ್ಧಾಮಕ್ಕೆ ಮರಳು ಅಂತಾಗುವ ಸಂಬಂಧವಾಗಿದೆ. बाबू थोड़ा चालू करना, मगर दिखता नहीं मुझे, गलत पड़ेगी मैं. ಪ್ರಕೃತಿಯ ಮನುಷ್ಯರು ಅಂತಿಮವಾಗಿ ಈ ಮನೋವೇದನೆಯನ್ನು ನಿಮಗೆ ನೀಡಬೇಕಾಗಿ ಬದುಕಿನ ಅಂತಿಮ ಲಕ್ಷ್ಯವು ವಿಷ್ಣು ಅಥವಾ ದೇವೋತ್ತಮ ಪರಮಪುರುಷನ ಕೃಷ್ಣನ ಮುಂದಿನ ಒಂದು ಶ್ಲೋಕದಲ್ಲಿ ಪ್ರಹ್ಲಾದ ಮಹಾರಾಜನು ಹೇಳಿದನು, ಈ ಭೌತಿಕ ಪ್ರಪಂಚದ ಭೌತ ಶಕ್ತಿಯಿಂದ ಮೋಹಿತರಾಗಿ ಮನುಷ್ಯರು ಜನ್ಮ ಲಕ್ಷ್ಯವೇನೆಂಬುದನ್ನೇ ಅರಿಯದಾಗಿರುತ್ತಾರೆ. ಏಕೆಂದರೆ ಅವರು ಭಗವಂತನು ಕೊರೆಯಿಸುವ ಬಹಿರಂಗ ಶಕ್ತಿಯಿಂದ ಮರುಳಾಗಿದ್ದಾರೆ. ಜೀವನವು ಪರಿಪೂರ್ಣತೆಯ ಅಂತಿಮ ಲಕ್ಷ್ಯವಾದ ವಿಷಯ ಅರಿಯಲು ದೊರೆತಿರುವ ಅವಕಾಶ ಎಂಬುದನ್ನು ಅವರು ಮರೆತಿದ್ದಾರೆ. ವಿಷ್ಣು ಅಥವಾ ಭಗವಂತನನ್ನು ಅರಿಯಲು ನಾವು ಏಕೆ ತಾನೇ ಕಾತರರಾಗಿರಬೇಕು? ಅದಕ್ಕೆ ಪ್ರಹ್ಲಾದ ಮಹಾರಾಜನು
ಕಾರಣವನ್ನು ಕೊಡುತ್ತಾನೆ. ವಿಷ್ಣುವು ನಮ್ಮ ಆತ್ಮದ ಪ್ರೀತಿಯ ವ್ಯಕ್ತಿ. ಅವನು ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಾವೆಲ್ಲರೂ ಯಾದವರೆಂಬ ಯಾರಾದರೊಬ್ಬರು ಪ್ರೀತಿಯ ಗೆಳೆಯನನ್ನು ಹುಡುಕುತ್ತೇವೆ. ಪ್ರತಿಯೊಬ್ಬನೂ ಅದೇ ರೀತಿಯಾಗಿ ಹುಡುಕುತ್ತಾನೆ. ಒಬ್ಬ ಗಂಡಸು ಒಬ್ಬ ಹೆಂಗಸಿನೊಂದಿಗೆ ಪ್ರೀತಿಯ ಮೈತ್ರಿಯನ್ನು ಅರಸುತ್ತಾನೆ. ಹೆಂಗಸು ಒಬ್ಬ ಗಂಡಸಿನೊಂದಿಗೆ ಮೈತ್ರಿಯನ್ನು ಹರಿಸುತ್ತಾಳೆ. ಆದರೆ ಇಲ್ಲದೆ ಹೋದರೆ ಒಬ್ಬ ಗಂಡಸನ್ನು ಒಬ್ಬ ಹೆಂಗಸನ್ನು ಆರಿಸುತ್ತಾರೆ. ಪ್ರತಿಯೊಬ್ಬರೂ ಪ್ರಿಯ ಮಿತ್ರಿಯನ್ನು ಸಿಹಿಯಾದ ಗೆಳೆಯನನ್ನು ಅರಸುತ್ತಾನೆ. ಏಕೆ ನಮಗೆ ಸಹಾಯ ಮಾಡುವ ಪ್ರಿಯ ಗೆಳೆಯನು ಸಹಕಾರವನ್ನು ನಾವು ಬಯಸುತ್ತೇವೆ. ಇದು ಬದುಕಿದಾಗ ನಡೆಸುವ ಹೋರಾಟದ ಒಂದು ಭಾಗ. ಸಹಜವಾದ ಕ್ರಿಯೆ ನಮ್ಮ ಅತ್ಯಂತ ಬಾಬು ಬಿಲ್ಕುಲ್ ಎನ್ನುತ್ತೇನು ಜತ ಪ್ರೀತಿಯ ಗೆಳೆಯ ದೇವೋತ್ತಮ ಪರಮ ಪುರುಷ ವಿಷ್ಣು ಎಂಬುದನ್ನು ನಾವು ತಿಳಿಯಬೇಕು. ಅದು ನಿಜವಾದ ಅರಿವಿನ ನೆಲೆ. ನಾವು ಒಳ್ಳೆಯ ಗೆಳೆಯನಿಗಾಗಿ ಹುಡುಕುತ್ತಲೇ ಇರುತ್ತೇವೆ. ಆದರೆ ಈ ಪ್ರೀತಿಯ ಗೆಳೆಯ ಯಾರೆಂಬುದನ್ನು ನಮಗೆ ತಿಳಿಯದು. ಭಗವದ್ಗೀತೆಯನ್ನು ಓದಿರುವವನು 5ನೆಯ ಅಧ್ಯಾಯದಲ್ಲಿ ಈ ಸುಂದರವಾದ ಶ್ಲೋಕವನ್ನು ನೋಡಿರುತ್ತಾನೆ. ನಿಮಗೆ ಶಾಂತಿಯು ಬೇಕಾದರೆ ಈ ಜಗತ್ತಿನಲ್ಲೂ ಇಂತಹ ಲೋಕಗಳಲ್ಲೂ ಇರುವ ಸಮಸ್ತವು ಕೃಷ್ಣನಿಗೆ ಸೇರಿದೆ. ಆಶ್ರಿ ಅವನೇ ಒಡೆಯ, ಅವನೇ ಎಲ್ಲದರ ಭೋಕ್ತ, ಅವನೇ ಪ್ರತಿಯೊಬ್ಬರ ಪರಮಾತ್ಮನ ಮಿತ್ರ ಎಂಬುದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ತಪಸ್ಸನ್ನು ಏಕೆ ಮಾಡಬೇಕು? ಯಜ್ಞ ಯಾಗಾದಿಗಳನ್ನು ಏಕೆ ಮಾಡಬೇಕು? ದಾನ ಧರ್ಮ ಮಾಡುತ್ತೇವೆ. ವಿವಿಧ ಧಾರ್ಮಿಕ ಚಟುವಟಿಕೆಗಳನ್ನು ಏಕೆ ತೊಡಗಬೇಕು? ಇವೆಲ್ಲವುಗಳ ಉದ್ದೇಶ ಪರಮಪ್ರಭುವನ್ನು ತಪಸ್ಸನ್ನು ಮಾಡಬೇಕು. ವಿವಿಧ ಧಾರ್ಮಿಕ ಚಟುವಟಿಕೆಗಳು ಏಕೆ ತೊಡಗಬೇಕು? ಇವೆಲ್ಲದಕ್ಕೂ ಉದ್ದೇಶ ಪರಮಪ್ರಭುವಿನ ಸಂತೋಷಪಡಿಸುವುದು ಅಷ್ಟೇ ಹೊರತು ಬೇರೇನೂ ಇಲ್ಲ. ನಿಮ್ಮ ಕರ್ಮಗಳನ್ನು, ನಿಮ್ಮ ಧಾರ್ಮಿಕ ಚಟುವಟಿಕೆಗಳಿಂದ ಭಗವಂತನು ಸಂತೃಪ್ತನಾದಾಗ ನಿಮಗೆ ಫಲವು ದೊರಕುತ್ತದೆ. ಇದು ಉನ್ನತವಾದ ಲೌಕಿಕ ಸುಖ ಬೇಕು, ಆಧ್ಯಾತ್ಮಿಕ ಸುಖ ಬೇಕು. ಈ ಲೋಕದಲ್ಲಿ ಅಥವಾ ಬೇರೆ ಲೋಕಗಳಲ್ಲಿ ಹೀಗಿರುವುದಕ್ಕಿಂತ ಉತ್ತಮವಾದ ಜೀವನ ನಡೆಸಲು ಬಯಸುವಿರೋ? ಮನುಷ್ಯನಾಗಿರಲು ಅಪೇಕ್ಷಿಸುವಿರೋ? ಅಥವಾ ಒಂದು ಬಯಸುವಿರೋ? ಬೆಕ್ಕು ಅಥವಾ ನಾಯಿ ಆಗಬೇಕು? ಪರಮ ಪ್ರಭುವನ್ನು ಮೆಚ್ಚಿಸಿದರೆ ಏನು ಬೇಕೋ ಅದನ್ನು ನಡೆಸಬಹುದು. ಆದ್ದರಿಂದ ಅತ್ಯಂತ ಪ್ರಾಮಾಣಿಕವಾದ ಅಭಿಯಾನಕ್ಕೇನು ಜೀವನ ಗೆಳೆಯ ಅವನಿಂದ ಏನನ್ನು ಬೇಕಾದರೂ ನೀವು ಪಡೆದುಕೊಳ್ಳಬಹುದು. ಆದರೆ ಬುದ್ಧಿವಂತನಾದವನು ಭೌತ ಕಲ್ಮಶಯುಕ್ತವಾದ ಏನನ್ನೂ ಬಯಸುವುದಿಲ್ಲ. ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ವ್ಯಕ್ತಿಯು ಅತ್ಯುನ್ನತ ಭೌತಿಕ ಲೋಕವನ್ನು ಬ್ರಹ್ಮಲೋಕದ ಹೋಗಬಹುದು ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಅಲ್ಲಿ ಒಬ್ಬನ ಜೀವಿತಾವಧಿಯಲ್ಲಿ ಲಕ್ಷೋಲಕ್ಷ ಬಲಗಳ ವರ್ಷಗಳು ಅಲ್ಲಿನ ಆಯುಷ್ಯವನ್ನು ಲೆಕ್ಕ ಹಾಕುವುದು ಸಾಧ್ಯವಿಲ್ಲ.
ಸಾಧ್ಯವಿಲ್ಲ. ನಿಮ್ಮ ಗಣಿತಶಾಸ್ತ್ರ ಇಲ್ಲಿ ನಿಷ್ಠಯೋಜಕವಾಗಿರುತ್ತದೆ. ಭಗವದ್ಗೀತೆಯಲ್ಲಿ ಹೀಗಿದೆ: ಬ್ರಹ್ಮನ ಆಯುಷ್ಯ ಎಷ್ಟು ದೀರ್ಘವೆಂದರೆ ನಮ್ಮ 432 ವರ್ಷಗಳ ಅವನ ಕೇವಲ 2 ಗಂಟೆಗಳ ಸಮ. ಕೃಷ್ಣನು ಹೇಳುತ್ತಾನೆ, ಇದು ಇರುವೆಯಿಂದ ಮೊದಲು ಬ್ರಹ್ಮನವರೆಗೆ ಯಾವ ಸ್ನಾನವನ್ನು ಬೇಕಾದರೂ ನೀನು ಪಡೆಯಬಹುದು. ಆದರೆ ಅಲ್ಲೂ ಜನನ ಮತ್ತು ಮರಣಗಳ ಪುನರಾವರ್ತಿ ಇದ್ದೇ ಇರುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯನ್ನಾಚರಿಸಿ ನನ್ನಲ್ಲಿಗೆ ಬಂದದ್ದೇ ಅವನೇ ಮತ್ತೆ ಕಲ್ಪಿತವಾದ ಈ ಭೌತಿಕ ಪರಿಸ್ಥಿತಿಗಳನ್ನು ಮರಳಬೇಕಾಗಿದೆ. ಪ್ರಹ್ಲಾದನ ಮಹಾರಾಜನು ಅದನ್ನೇ ಹೇಳಿದ್ದಾರೆ. ನಾವು ನಮ್ಮ ಅತ್ಯಂತ ಪ್ರೀತಿಯ ಗೆಳೆಯ ಪರಮ ಪ್ರಭುವನ್ನು ಕೃಷ್ಣನಿಗಾಗಿ ಹುಡುಕಬೇಕು. ಅವನೇ ಏಕೆ ಅತ್ಯಂತ ಪ್ರೀತಿಯ ಗೆಳೆಯ? ಸಹಜವಾಗಿಯೂ ಅವನು ಪ್ರಿಯನಾದವನು. ಯಾವುದನ್ನು ನೀವು ಅತ್ಯಂತ ಪ್ರಿಯವಾದುದೆಂದು ಪರಿಗಣಿಸುವಿರೋ ವಿಚಾರ ಮಾಡಿರುವೆನೋ ನಿಮಗೆ ನಿಜವೇ ಅತ್ಯಂತ ಪ್ರೀತಿಯ ವಸ್ತು ಈಗ ನಾನಿಲ್ಲಿ ಕಲಿಸುತ್ತಿದ್ದೇನೆ. ಇಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಎಂಬ ಸುದ್ದಿ ಬಂದರೆ ಮೊದಲು ನನ್ನನ್ನು ನಾನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ. ಹೇಗೆ ಎಂದರೆ ಅಪೋಜಿತ ಹೇಗೆ ಎಂದು ಆಲೋಚಿಸುತ್ತೇನೆ. ಮೊದಲು ನನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ. ಆತ್ಮಸಂರಕ್ಷಣೆ ನಿಸರ್ಗ ಮೊದಲು ನಿಯಮ. ಅತ್ಯಂತ ಸ್ಥೂಲವಾದ ಅರ್ಥದಲ್ಲಿ ಆತ್ಮ ಎನ್ನುವ ಪದವು ದೇಹವನ್ನು ಸೂಚಿಸುತ್ತದೆ. ಸೂಕ್ಷ್ಮ ವಲಯದಲ್ಲಿ ಮನಸ್ಸು ಅಥವಾ ಬುದ್ಧಿಯು ಆತ್ಮವೆನಿಸುತ್ತದೆ. ನಿಜವಾದ ಅರ್ಥದಲ್ಲಿ ಅದು ಆತ್ಮ ಸ್ಥೂಲ ಹಂತದಲ್ಲಿ ದೇಹವನ್ನು ಕಾಪಾಡಲು ಮತ್ತು ತೃಪ್ತಿಪಡಿಸಲು ತುಂಬ ಉತ್ತಮಕರವಾಗಿರುತ್ತದೆ. ಸೂಕ್ಷ್ಮ ಹಂತದಲ್ಲಿ ಮನಸ್ಸು ಬುದ್ಧಿಗಳನ್ನು ತೃಪ್ತಿಪಡಿಸಲು ಕಾತರವಾಗಿರುತ್ತದೆ. ಆದರೆ ಮಾನವ ಮನಸ್ಸಿನ ಮತ್ತು ಭೌತಿಕ ಸ್ಮರಣೆಗಿಂತ ಬೇರೆ ವಾತಾವರಣವು ಆಧ್ಯಾತ್ಮಿಕವಾಗಿರುವುದು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದರೆ, ಜೀವನವೆಲ್ಲ ವಿಷ್ಣುವೇ ಪರಮೋನ್ನತ ಹಿತಚಿಂತಕ ಎಂದು ಪ್ರಹ್ಲಾದ ಮಹಾರಾಜನು ಹೇಳುತ್ತಾನೆ. ಆದ್ದರಿಂದ ನಾವು ಎಲ್ಲರೂ ಅವನನ್ನು ಹುಡುಕುತ್ತಿದ್ದೇವೆ. ಮಗುವು ಅಳುವಾಗ ಏನನ್ನು ಬಯಸುತ್ತಿರುತ್ತದೆ? ತನ್ನ ತಾಯಿಯನ್ನು. ಆದರೆ ಹಾಗೆಂದು ವ್ಯಕ್ತಪಡಿಸಲು ಮಗುವಿಗೆ ಮಾತು ಬರಕೂಡದು. ತನ್ನ ತಾಯಿಯ ದೇಹದಿಂದ
ಹುಟ್ಟಿದ ದೇಹವನ್ನು ಹೊಂದಿರುತ್ತದೆ. ಆದ್ದರಿಂದ ತಾಯಿಯ ದೇಹದೊಂದಿಗೆ ವಿಕಟವಾದ ಸಂಬಂಧವನ್ನು ಹೊಂದಿರುತ್ತದೆ. ಬೇರೆ ಯಾವ ಹೆಂಗಸು ಮಗುವಿಗೆ ಬೇಕಾಗಿಲ್ಲ. ಮಗುವು ಅಳುತ್ತಾ ಅದರ ತಾಯಿಯಾದ ಹೆಂಗಸು ಬಂದು ಎತ್ತಿಕೊಂಡು ಕೂಡಲೇ ಮಗುವು ಸಮಾಧಾನಗೊಳ್ಳುತ್ತದೆ. ಇದನ್ನೆಲ್ಲ ಹೇಳುವ ಮಗುವೇ ಮಾತು ಬರುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು.